ಗ್ಯಾಸ್ ಬಂಕ್ಗಳಲ್ಲಿ ಆಟೋ ರಿಕ್ಷಾದವರಿಗೆ ಗ್ಯಾಸ್ ಸಿಗದೆ ಆಟೋ ರಿಕ್ಷಾದವರು ತೀರಾ ತೊಂದರೆಗೆ ಒಳಗಾಗಿದ್ದು ಅವರ ದಿನನಿತ್ಯದ ಖರ್ಚಿಗೆ ಹಾಗೂ ಸಂಸಾರ ನಡೆಸಲು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ತಕ್ಷಣ ಆಡಳಿತ ವ್ಯವಸ್ಥೆಯು ಈ ಸಮಸ್ಯೆ ಬಗೆಹರಿಸಬೇಕೆಂದು ಜನಪರ ಹೋರಾಟ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರಾದ ಪ್ರೊಫೆಸರ್ ಎಂ.ಜಿ. ಭಟ್ ಅವರು ಆಗ್ರಹಿಸಿದ್ದಾರೆ. ಸಮಾಜದಲ್ಲಿ ಆಟೋ ರಿಕ್ಷಾದವರು ಅತ್ಯಂತ ನಿಯತ್ತಿನಿಂದ ಪ್ರಾಮಾಣಿಕವಾಗಿ ದುಡಿದು ಸಂಸಾರವನ್ನು ನಡೆಸಿಕೊಂಡು ಹೋಗುತ್ತಿದ್ದರು. ಇತ್ತೀಚೆಗೆ ಇರಾನ್ ಮತ್ತು ಇಸ್ರೇಲ್ಗಳ ಯುದ್ಧದ ಕಾರ್ಮೋಡ ನಮ್ಮ ದೇಶದ ಮೇಲೆಯೂ ಆಗಿದ್ದು ಆಟೋ ರಿಕ್ಷಾದವರು ಗ್ಯಾಸ್ ತೊಂದರೆ ಅನುಭವಿಸುತ್ತಿದ್ದಾರೆ. ಉಳಿದೆಲ್ಲ ಕಡೆ ಗ್ಯಾಸ್ಗೆ ತೊಂದರೆ ಆದರೂ ಗ್ಯಾಸ್ ಪೂರೈಕೆಯಲ್ಲಿ ಸ್ವಲ್ಪ ವ್ಯತ್ಯಯಾದರೂ ಕೂಡ ಯಾವುದೇ ತೊಂದರೆ ಇಲ್ಲದೆ ಸಾಗುತ್ತಿದೆ. ಆದರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ಕಿಲೋಮೀಟರ್ ಗಟ್ಟಲೆ ನಿಂತು ಕಾದು ಗ್ಯಾಸನ್ನು ತುಂಬಿಸಿಕೊಳ್ಳುವಂಥ ತೀರಾ ಕೆಟ್ಟ ಪರಿಸ್ಥಿತಿ ನಿರ್ಮಾಣವಾಗಿದ್ದು ನಮ್ಮ ಆಡಳಿತ ವ್ಯವಸ್ಥೆಯ ವೈಫಲ್ಯಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ಇತ್ತೀಚಿನ ದಿನಗಳಲ್ಲಿ ಬೆಲೆ ಏರಿಕೆ ಹಾಗೂ ಸರ್ಕಾರದ ಶಕ್ತಿ ಯೋಜನೆಯಿಂದಾಗಿ ಆಟೋ ರಿಕ್ಷಾದವರು ಟೆಂಪೋದವರು ಜೀವನ ನಡೆಸುವುದೇ ಕಷ್ಟ ಎಂಬ ಪರಿಸ್ಥಿತಿಗೆ ಬಂದಿದ್ದಾರೆ. ಅಂತಹ ಪರಿಸ್ಥಿತಿಯಲ್ಲಿ ಹಾಗೂ ಹೀಗೂ ಸಂಭಾಳಿಸಿಕೊಂಡು ಇದ್ದದ್ದರಲ್ಲಿಯೇ ತೃಪ್ತಿ ಪಡುತ್ತಾ ಕಷ್ಟಪಡುತ್ತಾ ಏಳುತ್ತಾ ಬೀಳುತ್ತಾ ಹೇಗೋ ಜೀವನ ನಡೆಸಿಕೊಂಡು ಹೋಗುತ್ತಿದ್ದರು. ಆದರೆ ಯುದ್ಧದ ಹೆಸರಿನಲ್ಲಿ ಗ್ಯಾಸ್ ಸಮಸ್ಯೆ ಭೂತಾಕಾರವಾಗಿ ಆಟೋದವರನ್ನು ಕಾಡಿದ್ದು ಜೀವನ ನಡೆಸುವುದೇ ದುಸ್ತರ ಎಂಬ ಸ್ಥಿತಿ ನಿರ್ಮಾಣವಾಗಿದೆ. ಇದಕ್ಕೆ ಯುದ್ಧ ಒಂದು ನೆಪವೇ ಹೊರತು ಅದೇ ಕಾರಣವಲ್ಲ. ಇಲ್ಲಿ ಆಡಳಿತ ವ್ಯವಸ್ಥೆ ಇದಕ್ಕೆ ನೇರ ಹೊಣೆ. ಆಟೋ ರಿಕ್ಷಾದವರು ಸಮಾಜಕ್ಕೆ ಕಾವಲುಗಾರನಂತೆ ಕೆಲಸ ಮಾಡುವವರು. ಯಾಕೆಂದರೆ ರಾತ್ರಿ ಮಧ್ಯರಾತ್ರಿಯಲ್ಲಿಯೂ ಕೂಡ ಯಾವುದೇ ಒಂದು ಹೆಣ್ಣು ಮಗು ಬಸ್ ಸ್ಟ್ಯಾಂಡಿನಲ್ಲಿ ಇಳಿದರೆ ಆಕೆಯನ್ನು ಸುರಕ್ಷಿತವಾಗಿ ಕರೆದುಕೊಂಡು ಮನೆಗೆ ಹೋಗಿ ಮುಟ್ಟಿಸುವಂಥ ಸಮಾಜಮುಖಿ ಕಾರ್ಯ ಅವರಿಂದ ಆಗುತ್ತದೆ. ಆಟೋದವರು ತಮ್ಮ ಜೀವನಕ್ಕಾಗಿ ಕೆಲಸ ಮಾಡಿದರೂ ಕೂಡ ಅದರಲ್ಲಿ ಸಮಾಜ ಸೇವೆ ನಮಗೆ ಕಂಡುಬರುತ್ತದೆ. ಇಂಥ ಆಟೋದವರು ಇಂದು ಒಂದೊಂದು ತುತ್ತಿಗೂ ಕೂಡ ಕಷ್ಟಪಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಖಂಡಿತ ಸಹಿಸಲು ಸಾಧ್ಯವಿಲ್ಲ. ಆಟೋ ರಿಕ್ಷಾದವರ ಈ ಸಮಸ್ಯೆಯನ್ನು ತಕ್ಷಣ ಬಗೆಹರಿಸಬೇಕು. ಈ ವ್ಯವಸ್ಥೆ ಸರಿಗೊಳ್ಳಬೇಕು. ದಿನಗಟ್ಟಲೆ ಕಾಯುವುದಾಗಲಿ ತಾಸುಗಟ್ಟಲೆ ಕಾಯುವುದಾಗಲಿ ಅದು ಅವರ ಜೀವನಕ್ಕೆ ಮಾರಕವಾಗುತ್ತದೆ. ಹಾಗಾಗಿ ಈ ವ್ಯವಸ್ಥೆ ಸರಿಗೊಳಿಸಿ ಗ್ಯಾಸ್ ಬಂಕರ್ಗಳಲ್ಲಿ ರಿಕ್ಷಾದವರಿಗೆ ಸರಿಯಾದ ವ್ಯವಸ್ಥಿತ ರೀತಿಯಲ್ಲಿ ಗ್ಯಾಸ್ ಪೂರೈಸಬೇಕೆಂದು, ಇಲ್ಲದೇ ಇದ್ದಲ್ಲಿ ಸಂಘಟನೆಯ ಮೂಲಕ ದೊಡ್ಡ ಮಟ್ಟದ ಹೋರಾಟ ಮಾಡುವುದರ ಮೂಲಕ ಪ್ರತಿಭಟನೆ ಮಾಡಬೇಕಾಗಬಹುದು ಎಂದು ಆಡಳಿತ ವ್ಯವಸ್ಥೆಯ ವಿರುದ್ಧ ಜನಪರ ಹೋರಾಟ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರಾದ ಎಂ.ಜಿ. ಭಟ್ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗ್ಯಾಸ್ ಬಂಕ್ಗಳಲ್ಲಿ ಆಟೋ ರಿಕ್ಷಾದವರಿಗೆ ಗ್ಯಾಸ್ ಸಿಗದೇನೆ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬೇರೆ ಕಡೆಗಳಲ್ಲಿ ಈ ಆಡಳಿತ ವ್ಯವಸ್ಥೆ ಇದಕ್ಕೆ ಸರಿಯಾದ ವ್ಯವಸ್ಥೆಯನ್ನು ಮಾಡಿ ಯುದ್ಧದ ಸಂದರ್ಭ ಆದರೂ ಕೂಡ ಯುದ್ಧದ ಕಾರ್ಮೋಡಗಳು ನಮ್ಮ ಭಾರತ ದೇಶದ ಮೇಲೆ ಬೀರಿದೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಬಹಳ ಕಷ್ಟಕರವಾದಂಥ ಪರಿಸ್ಥಿತಿ ನಮ್ಮ ದೇಶಕ್ಕಿದೆ ಅನ್ನೋದು ಎಲ್ಲರಿಗೂ ಗೊತ್ತು. ಇಡೀ ಜಗತ್ತು ಕೂಡ ಸಂಕಷ್ಟವನ್ನು ಎದುರಿಸ್ತಾ ಇದೆ. ಆದರೂ ಕೂಡ ಬಂದಿರುವಂತಹ ಗ್ಯಾಸ್ನಲ್ಲಿ ಸರಿಯಾದ ವ್ಯವಸ್ಥಿತ ರೀತಿಯಲ್ಲಿ ಒದಗಿಸಬೇಕಾದದ್ದು ಆಡಳಿತ ವ್ಯವಸ್ಥೆಯ ಕರ್ತವ್ಯವಾಗಿತ್ತು. ಯಾವ ಲೋಪದೋಷ ಆಗಿದೆಯೋ ನಮಗೆ ಗೊತ್ತಿಲ್ಲ. ಆದರೆ ನಮ್ಮ ಆಟೋ ರಿಕ್ಷಾದವರು ಹಾಗೂ ಗ್ಯಾಸ್ನಿಂದ ಓಡಿಸಬಹುದಂಥ ಗಾಡಿಯವರು ತುಂಬ ಕಷ್ಟಪಡ್ತಾ ಇರೋದು ನಮ್ಮ ಕಣ್ಣು ಮುಂದೆ ಇದೆ. ಕಿಲೋಮೀಟರ್ ಗಟ್ಟಲೆ ಲೈನ್ ಹಚ್ಕೊಂಡು ನಿಂತುಕೊಂಡು ಸುಮಾರು 4-5 ತಾಸು 6 ತಾಸುಗಳವರೆಗೆ ಗ್ಯಾಸ್ಗಾಗಿ ಕಾಯ್ತಾ ತುಂಬ ಕಷ್ಟಪಡ್ತಾ ಇದ್ದಾರೆ. ಆಟೋ ರಿಕ್ಷಾದವರು ತುಂಬ ಪ್ರಾಮಾಣಿಕವಾಗಿ ಅತ್ಯಂತ ಕಷ್ಟದಿಂದ ತಮ್ಮ ಬದುಕನ್ನು ಸಾಗಿಸ್ತಾ ಇರುವಂಥವ್ರು. ಇವತ್ತು ಏನು ಶಕ್ತಿ ಯೋಜನೆ ಬಂದಿದೆ ಅದರಿಂದಾಗಿ ಆಟೋ ರಿಕ್ಷಾದವರು ಟೆಂಪೋದವರು ಬಹಳಷ್ಟು ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಬಾಡಿಗೆ ಇಲ್ಲದೇನೆ ಇದ್ದುದರಲ್ಲೇ ಸಂತೃಪ್ತಿ ಪಟ್ಟುಕೊಂಡು ಹೇಗೋ ಜೀವನ ಮಾಡ್ತಾ ಇದ್ರು. ಆದರೆ ಈ ಗ್ಯಾಸ್ನ ಒಂದು ಭೀಕರವಾದ ಪರಿಣಾಮದಿಂದಾಗಿ ಅವರ ಜೀವನ ಅಸ್ತವ್ಯಸ್ತವಾಗಿದೆ. ಇವತ್ತು ಅವರ ಪರಿಸ್ಥಿತಿ ನೋಡಿದ್ರೆ ಯಾವರಿಗಾದ್ರೂ ಕೂಡ ಕಣ್ಣಲ್ಲಿ ನೀರು ಬರುವಂಥ ಪರಿಸ್ಥಿತಿ. ಹಾಗಾಗಿ ಇವತ್ತು ನಾವು ಆ ಆಡಳಿತ ವ್ಯವಸ್ಥೆಯನ್ನು ತೀವ್ರವಾಗಿ ವಿರೋಧಿಸ್ತಾ ಇದ್ದಾವೆ. ಇದನ್ನು ಸರಿಯಾಗಿ ಸರಿಯಾದ ಕ್ರಮ ತಗೊಂಡು ಈ ಒಂದು ಗ್ಯಾಸ್ ವ್ಯವಸ್ಥೆಯನ್ನು ಸರಿಗೊಳಿಸದೇ ಇದ್ದರೆ ಮುಂದಿನ ದಿನಗಳಲ್ಲಿ ಆಟೋ ರಿಕ್ಷಾದವ್ರ ಜೊತೆ ಸೇರಿ ನಾವು ಜನಪರ ಹೋರಾಟ ವೇದಿಕೆಯ ಮೂಲಕ ಸಮಸ್ತ ಜನರು ಸೇರಿಕೊಂಡು ಈ ಒಂದು ಸಮಸ್ಯೆ ಬಗೆಹರಿಸಬೇಕು ಅಂತ ಪ್ರತಿಭಟನೆ ಹಮ್ಮಿಕೊಳ್ಬೇಕಾಗುವುದು ಅನಿವಾರ್ಯ ಆಗುತ್ತೆ. ಈ ತಕ್ಷಣ ಆಡಳಿತ ವ್ಯವಸ್ಥೆಯವರು ಇಡೀ ನಮ್ಮ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ, ನಮ್ಮ ಉತ್ತರ ಕನ್ನಡದಲ್ಲಿ ಅಷ್ಟೇ ಅಲ್ಲ, ಕುಮಟಾದಲ್ಲಿಯೂ ಕೂಡ ಈ ಒಂದು ಗ್ಯಾಸ್ ವ್ಯವಸ್ಥೆಯನ್ನು ತಕ್ಷಣದಿಂದ ಜಾರಿ ಬರುವಂತೆ ಸರಿಗೊಳಿಸಬೇಕು. ಕಿಲೋಮೀಟರ್ ಗಟ್ಟಲೆ ಕಾದು ನಿಂತ್ಕೊಂಡು ಹಗಲು ರಾತ್ರಿ ಅನ್ನೋದೇ ಪಾಪ ಗ್ಯಾಸ್ಗಾಗಿ ಕಾಯ್ತಾ ಇದ್ದಾರೆ. ಅವರ ಜೀವನ ಬಹಳ ಕಷ್ಟದಲ್ಲಿದೆ. ಇವತ್ತು ಆಟೋ ರಿಕ್ಷಾದವರನ್ನ ನಾವು ಕಾವಲುಗಾರರು, ನಮ್ಮ ಸಮಾಜದ ಕಾವಲುಗಾರರು ಅಂತಲೇ ಕರಿತೇವೆ. ಯಾಕೆಂತಂದ್ರೆ ರಾತ್ರಿ 2 ಗಂಟೆ ಬಂದು ಒಂದು ಹೆಣ್ಣು ಮಗು ಬಸ್ ಸ್ಟ್ಯಾಂಡಲ್ಲಿ ಇಳಿದ್ರೂ ಕೂಡ ಸುರಳಿತವಾಗಿ ಮತ್ತು ಅತ್ಯಂತ ಸುರಕ್ಷಿತವಾಗಿ ಅವರನ್ನು ಮನೆಗೆ ತಲುಪಿಸುವಂಥ ಜವಾಬ್ದಾರಿ ಆಟೋ ರಿಕ್ಷಾದವ್ರ ಮೇಲೆ ಇರ್ತದೆ. ಆಟೋ ರಿಕ್ಷಾದವರು ತಮ್ಮ ಜೀವನೋಪಾಯಕ್ಕಾಗಿ ಆ ಕೆಲಸವನ್ನು ಮಾಡ್ತಿರಬಹುದು, ಆದರೆ ಆ ಪ್ರಾಮಾಣಿಕತೆ ಇದೆಯಲ್ಲ ಅದು ನಮ್ಮ ಸಮಾಜಕ್ಕೆ ರಕ್ಷಣೆಯಾಗಿದೆ. ಇಂಥ ಒಂದು ಆಟೋ ರಿಕ್ಷಾದವರು ಇವತ್ತು ಕಷ್ಟದಲ್ಲಿರಬೇಕಾದ್ರೆ ಸಮಸ್ತ ನಾಗರಿಕರು, ಸಮಸ್ತ ಜನರು ಜೊತೆಗೆ ನಮ್ಮ ಜನಪರ ಹೋರಾಟ ವೇದಿಕೆ ಅವ್ರ ಜೊತೆಗೆ ನಿಲ್ತದೆ. ಮುಂದಿನ ದಿನದಲ್ಲಿ ಈ 2 ದಿವಸದಲ್ಲಿ ಈ ಒಂದು ವ್ಯವಸ್ಥೆ ಸರಿ ಆಗಬೇಕಾಗಿದೆ. ಆಗದೇ ಇದ್ದಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡ್ತೇವೆ ಅಂತ ಈ ಮೂಲಕ ಎಚ್ಚರಿಸ್ತಾ ಇದ್ದೇವೆ.